ನಮಸ್ಕಾರ, ಸಿಂಪ್ಲಿ ಪಾಕಕ್ಕೆ ಸ್ವಾಗತ. ಇವತ್ತು ನಾವು ದೇಹಕ್ಕೆ ಮುದ ನೀಡುವಂಥ ಹಾಗೂ ಆರೋಗ್ಯಕರವಾದಂಥ ವಾಟರ್ ಮೆಲನ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬೌಲಿನಲ್ಲಿ 2 ಚಮಚ ಸಬ್ಜಾ ಬೀಜವನ್ನು ಹಾಕಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ 15 ನಿಮಿಷ ಬಿಟ್ಟರೆ ಇದು ಉಪಯೋಗಿಸಲಿಕ್ಕೆ ಸಿದ್ಧವಾಗುತ್ತೆ. ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಕಟ್ ಮಾಡಿಟ್ಟುಕೊಂಡ ವಾಟರ್ ಮೆಲನ್ ಪೀಸನ್ನು ಹಾಕಿ 2 ನಿಮಿಷ ಮಿಕ್ಸಿಯನ್ನು ರನ್ ಮಾಡಬೇಕು. ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಜರಡಿ ಹಿಡಿಯುವ ಜಾಲರಿಯನ್ನು ಇಟ್ಟು ಈಗ ನಾವು ಮಿಕ್ಸಿಯಲ್ಲಿ ರನ್ ಮಾಡಿಕೊಂಡಂಥ ಮಿಶ್ರಣವನ್ನು ಹಾಕಿ ಒಂದು ಚಮಚದ ಸಹಾಯದಿಂದ ಅದರಲ್ಲಿರುವ ಜ್ಯೂಸನ್ನು ಸೋಸಿಕೊಳ್ಳೋಣ. ವಾಟರ್ ಮೆಲನ್ ಕಟ್ ಮಾಡಿಕೊಳ್ಳುವಾಗ ಅದರಲ್ಲಿ ಬೀಜ ಇದ್ದರೆ ಪರವಾಗಿಲ್ಲ, ಈಗ ಜರಡಿ ಹಿಡಿಯುವಾಗ ಅದು ಹೋಗ್ತದೆ. ಈಗ ನೋಡಿ, ಇದರಲ್ಲಿರುವಂಥ ವೇಸ್ಟೇಜ್ ಎಲ್ಲ ಹೋಗಿದೆ. ಇದು ನಮಗೆ ಸಿಕ್ಕಂತಹ ಜ್ಯೂಸ್. ಈಗ ಇದಕ್ಕೆ 1 ಚಮಚ ಸಕ್ಕರೆ ಹಾಗೂ 1 ಚಮಚ ರೂಹ್ ಅಫ್ಜಾವನ್ನು ಹಾಕಿಕೊಳ್ಳೋಣ. ಇದು ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಂತರ 1 ಕಪ್ ಹಾಲನ್ನು ಹಾಕಿ ಒಂದು 4 ಐಸ್ ಕ್ಯೂಬನ್ನು ಹಾಕಿದರೆ ನಮ್ಮ ವಾಟರ್ ಮೆಲನ್ ಮಿಲ್ಕ್ ಶೇಕ್ ರೆಡಿ. ಈಗ ಒಂದು ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ 2 ಚಮಚ ನೆನೆಸಿಟ್ಟುಕೊಂಡ ಸಬ್ಜಾ ಬೀಜವನ್ನು ಹಾಕಿ ಮಾಡಿಟ್ಟುಕೊಂಡ ವಾಟರ್ ಮೆಲನ್ ಮಿಲ್ಕ್ ಶೇಕನ್ನು ಹಾಕಿ ನಂತರ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿಕೊಂಡ ವಾಟರ್ ಮೆಲನ್ ಪೀಸಸ್ಸನ್ನು ಹಾಕಿಕೊಳ್ಳೋಣ. ಈ ಮಿಲ್ಕ್ ಶೇಕನ್ನು ಕುಡಿಯುವಾಗ ಆ ಸಣ್ಣ ಪೀಸ್ಗಳು ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಬ್ಜಾ ಸೀಡ್ಸನ್ನು ಉಪಯೋಗಿಸೋದ್ರಿಂದ ಇದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಈಗ ಮೇಲಿಂದ 1 ಚಮಚ ರೂಹ್ ಅಫ್ಜಾವನ್ನು ಹಾಕಿಕೊಂಡ್ರೆ ಆರೋಗ್ಯಕ್ಕೆ ಹಿತವಾದಂಥ ಹಾಗೂ ದೇಹಕ್ಕೆ ಮುದ ನೀಡುವಂಥ ವಾಟರ್ ಮೆಲನ್ ಮಿಲ್ಕ್ ಶೇಕ್ ರೆಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.